ಈ ಒಂದು ಕ್ರೀಮು ಎಷ್ಟು ಲಕ್ಷ ಕೊಟ್ಟರು ಸಿಗದೇ ಇರುವಂಥ ರಿಚ್ ಆಗಿರುವಂಥ ಕ್ರೀಮ್ ಇದಾಗಿರ್ತೈತಿ. 3 ಬಾದಾಮಿನ ಇಲ್ಲಿ ಬೆಳಗ್ಗೆನೇ ನಾನು ನೆನೆಸಿಟ್ಕೊಂಡಿದ್ದೆ. ಅದನ್ನು ನಾನು ಇಲ್ಲಿ ಸಿಪ್ಪೆ ತೆಗೆದಿದ್ದೀನಿ. 3 ಸ್ವಲ್ಪನೇ ನಾವು ರೋಸ್ ವಾಟರ್ನ ಹಾಕಿ ಚೆನ್ನಾಗಿಂದ ನಾವು ತೆಗಿಬೇಕಾಗತ್ತೆ. ಇಷ್ಟು ಚೆನ್ನಾಗೈತೆ ಅಂದ್ರೆ ಫ್ರೆಂಡ್ಸ್, ಇದು ಕ್ರೀಮು ನೀವು ಪ್ರತಿದಿನ ರಾತ್ರಿ ಈ ಒಂದು ಕ್ರೀಮನ್ನು 7 ದಿನ ನೀವು ಹಚ್ಕೊಂತ ಬರ್ರಿ. ಇದ್ರ ರಿಸಲ್ಟ್ ಏನಂತ ಅಂತ ಗೊತ್ತಾಗುತ್ತೆ. ಬೇಕಿದ್ರೆ ನೆನೆಸಿಟ್ಕೊಂಡಿರುವಂಥ ಬಾದಾಮಿನ ಪೂರ್ತಿಯಾಗಿ ತೆಗೆದು ಇವತ್ತು ಕ್ರೀಮ್ ಮಾಡ್ಕೊಂತೀನಿ. ಕ್ರೀಮು ನೈಟ್ ಕ್ರೀಮ್ ಮಾಡಿ ತೋರಿಸಿ ಅಂತ ಒಬ್ಸಿಸ್ಟರ್ ನನಗೆ ಕಮೆಂಟ್ ಮಾಡಿದ್ದಕ್ಕೋಸ್ಕರ ಈ ಕ್ರೀಮನ್ನು ಮಾಡಿ ತೋರಿಸಿದ್ದೀನಿ. ಸ್ವಲ್ಪ ರೋಸ್ ವಾಟರ್ನ ಹಾಕಿ ತೆಗೆಕೊಂಡು ಇಲ್ಲಿ 1 ಸ್ಪೂನ್ ಅಷ್ಟು ಇಲ್ಲಿ ನಮಗೆ ಬಾದಾಮಿ ಪೇಸ್ಟ್ ಬಂದೈತಿ. ಇದು ಪೂರ್ತಿ ಟ್ರಾನ್ಸ್ಪರೆಂಟ್ ಆಗೈತಿ. ಆಮೇಲೆ ಅಷ್ಟು ಒಳ್ಳೆ ಕ್ವಾಲಿಟಿ ಆಗಿರುವಂಥ ಒಂದು ಅಲೋವೆರಾ ಜೆಲ್ ಆಗಿರ್ತೈತಿ. ಇಲ್ಲಿ 1/2 ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ತಗೊಂಡಿದ್ದೀನಿ. ನಾನೇನು ಇಲ್ಲಿ ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ದೀನೋ, ನಾನೇನು ಬಳಸಿದ್ದೀನೋ ಅದನ್ನು ನಾನು ಬೇಕಿದ್ರೆ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದ ನೀವು ತರಿಸ್ಕೋಬಹುದು. ಆಮೇಲೆ ಒಂದು 7 ರಿಂದ 8 ಡ್ರಾಪ್ ಅಷ್ಟು ನೀವು ಇಲ್ಲಿ ಕ್ಯಾಸ್ಟರ್ ಆಯಿಲ್ನ ತಗೋಬೇಕಾಗತ್ತೆ. ಎಷ್ಟು ಹರಳೆಣ್ಣೆ ತೊಗೊಂಡಿದ್ದೀವೋ ಅಷ್ಟೇ ಇಲ್ಲಿ ಗ್ಲಿಸರಿನ್ನ ತಗೋಬೇಕಾಗತ್ತೆ. ನಾವು ಹಾಕೊಂಡು ಹರಳೆಣ್ಣೆನೂ ಒಂದು 8 ಡ್ರಾಪು, ಈ ಒಂದು ಗ್ಲಿಸರಿನ ಒಂದು 8 ಡ್ರಾಪ್ ಹಾಕೊಂಡಿದ್ದೀನಿ. ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ತೊಗೊಂಡಿದ್ದೀನಿ. ಹಾಕಿ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಈ ಒಂದು ಕ್ರೀಮನ್ನು ಮಿಕ್ಸ್ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿ ನಮಗೆ ಟೆಕ್ಸ್ಚರ್ ಕಾಣ್ತೈತಿ ಇಲ್ಲಿ ಅಂತ ಅಂದ್ರೆ ಅದಕ್ಕೆ ಹೇಳಿದ್ದೆ ನಾನು. ಎಷ್ಟೇ ದುಡ್ಡು ಕೊಟ್ಟು ತೊಗೊಂಡು ಬಂದರೂ ಈ ರೀತಿಯಾಗಿರುವಂಥ ಕ್ರೀಮ್ ನಿಮಗೆ ಸಿಗಂಗಿಲ್ಲ. ಆಮೇಲೆ ಅಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ. ನಾವಿಲ್ಲಿ ಪ್ರಿಸರ್ವೇಟಿವ್ ಹಾಕಲಿದ್ದಂಗೆ ನಾವಿಲ್ಲಿ ಕ್ರೀಮನ್ನು ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿರಿ, ಯಾವ ಕ್ರೀಮಿಗೆ ಈ ಕ್ರೀಮ್ ಕಡಿಮೆ ಐತಿ ನೀವು ಯೋಚನೆ ಮಾಡಿ. ಅದಕ್ಕೋಸ್ಕರ ಈ ಒಂದು ಕ್ರೀಮನ್ನು ನೀವು ರೆಡಿ ಮಾಡಿಟ್ಟುವರಿ. ಇದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. 7 ದಿನಕ್ಕೆ ಒಂದ್ಸರ್ತಿ ನೀವು ಇದನ್ನ ಮಾಡ್ಕೊಂಡ್ರು ಸಾಕು. ಡಬ್ಬದಾಗ ತುಂಬಿಟ್ಟುಕೊಂಡು ನಾನು ಇದನ್ನ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಈ ಬಟ್ಲಲ್ಲಿ ಉಳಿದಿರುವಂಥದ್ದನ್ನೇ ನಾನು ಇಲ್ಲಿ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಫಸ್ಟಿಗೆ ಚೆನ್ನಾಗಿ ಮುಖಾನ ಈ ಸೋಪ್ ಹಚ್ಚಿ ನಾನು ತೊಗೊಂಡಿದ್ದೀನಿ. ಅದೇ ರೀತಿ ಏನಾದರೂ ಮೇಕಪ್ ಏನಾದರೂ ನೀವು ಮಾಡಿದ್ರಿ ಅಂತಂದ್ರೆ ನೀವು ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಫೇಸ್ ವಾಶನ್ನು ಮಾಡ್ಕೋಬೇಕಾಗುತ್ತೆ. ಫೇಸ್ ವಾಶ್ ಮಾಡಿಕೊಂಡು ನಂತರ ಈ ಒಂದು ಕ್ರೀಮನ್ನು ಹಚ್ಕೊಂಡು ನೀವು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಇದೆಲ್ಲ ಮುಖಕ್ಕೆಲ್ಲ ಹಚ್ಕೊಂಡು ಚೆನ್ನಾಗಿ ಅದನ್ನ ನೋಡಿ ಎಷ್ಟು ನೈಸ್ ಆಗಿದೆ ಅಂತ ಕ್ರೀಮು. ಇದನ್ನು ನೀವು ಮನೆಯಾಗ ಮಾಡಿರಿ, ಅವಾಗ ನಿಮಗೆ ಇದ್ರದ್ದು ಟೆಕ್ಸ್ಚರ್ ಗೊತ್ತಾಗುತ್ತೆ ಮತ್ತು ಇದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಒಳ್ಳೆಯದು. ಈ ಕ್ರೀಮನ್ನು ನೀವು ಮನೆಯಾಗ ರೆಡಿ ಮಾಡಿಕೊಂಡು ಟ್ರೈ ಮಾಡಿರಿ.